ಹಾಲೆಲೂಯಾ, ದೇವರಿಗೆ ಸ್ತೋತ್ರ. ಗುಡ್ ಮಾರ್ನಿಂಗ್. ಬನ್ನಿರಿ, ಈ ದಿನ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯ ಧ್ಯಾನಿಸುವುದಕ್ಕಾಗಿ ನಮ್ಮ ಹೃದಯಗಳನ್ನು ಸಿದ್ಧಪಡಿಸಿಕೊಳ್ಳೋಣ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ನಮ್ಮೆಲ್ಲರೊಂದಿಗೆ ಮಾತಾಡಿ ಈ ಸಮಯವನ್ನು ಆಶೀರ್ವದಿಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ನಿದ್ದೆಯಿಂದ ಎಚ್ಚರಗೊಂಡಿದ್ದೀರಾ? ನಿದ್ರೆ 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 ನಿದ್ರೆ. ಕೆಲವರು ಯಾವಾಗ ನೋಡಿದ್ರೂ ಸಹ ನಿದ್ರೆ ಮಾಡುತ್ತಾ ಇರ್ತಾರೆ. ಸರಿಯಾದ ಸಮಯಕ್ಕೆ ರಾತ್ರಿ ವೇಳೆಯಲ್ಲಿ ನಾವು ನಿದ್ರೆ ಹೋಗುವುದಾದರೆ ಬೆಳಗ್ಗೆ ಸಂತೋಷದಿಂದ ಎದ್ದು ದಿನವೆಲ್ಲ ಉತ್ಸಾಹದಿಂದ ಕೆಲಸ ಮಾಡುವವರಾಗಿರ್ತೇವೆ. ಆದರೆ ಈ ದಿನಗಳಲ್ಲಿ ಬಹಳಷ್ಟು ಜನ ನಿದ್ರೆ ಮಾಡುವ ಸಮಯದಲ್ಲಿ ನಿದ್ರೆ ಮಾಡಲಾರದೆ ನಿದ್ದೆಯ ಮತ್ತಿನಲ್ಲಿಯೇ ದಿನವೆಲ್ಲ ಇರುವಂಥದ್ದನ್ನು ನಾವು ಗಮನಿಸುತ್ತೇವೆ. ನಾವು ಎಚ್ಚರವಾಗಿರಬೇಕು ಎಂದು ದೇವರ ವಾಕ್ಯ ಹೇಳುತ್ತದೆ. ಲೋಕದಲ್ಲಿರುವಂಥವರು ಮತ್ತರಾಗಿರುತ್ತಿದ್ದಾರೆ. ಆ ಮತ್ತು ಸಾಕಾಗಲಾರದೆ ಮತ್ತಷ್ಟು ಮತ್ತು ಪದಾರ್ಥ ಸೇವಿಸುತ್ತಾರೆ. ಬ್ರ್ಯಾಂಡಿಗಳು, ವಿಸ್ಕಿಗಳು, ಮದ್ಯಪಾನಗಳು ಸೇವಿಸಿ ಡ್ರಗ್ಸ್ಗೆ ಅಡಿಕ್ಟ್ ಆಗ್ತಿದ್ದಾರೆ. ದೇವರ ಮಕ್ಕಳಾಗಿರುವ ನಾವು ಬಹಳ ಚುರುಕಾಗಿರಬೇಕು. ಹಾಗೆ ಚುರುಕಾಗಿರುವುದು ದೊಡ್ಡ ಭಾಗ್ಯವೆಂದು ದೇವರು ಹೇಳಿದ್ದಾರೆ. ಹಾಗಾಗಿ ದೇವರಿಗೆ ನಾವು ಮೊದಲನೆಯ ಸಮಯ ಕೊಡೋದಾದರೆ, ಉದಯ ಕಾಲದಲ್ಲಿಯೇ ನಾವು ದೇವರೊಂದಿಗೆ ಮಾತಾಡಿಕೊಳ್ಳೋದಾದರೆ ದಿನವೆಲ್ಲ ದೇವರ ಆಶೀರ್ವಾದಗಳನ್ನು ನಾವು ನೋಡಬಲ್ಲೆವು. ವಿ ವಿಲ್ ಬಿ ಅಲರ್ಟ್. ಬಹಳ ಎಚ್ಚರವಾಗಿ ಇರಬಲ್ಲೆವು. ಕರ್ತನ ಬರೋಣ ಬಹು ಸಮೀಪವಾಗಿದೆ ಪ್ರೇರೆ. ಅತ್ಯಂತ ಬೇಗನೆ ಕರ್ತನು ಬರಲಿಕ್ಕಿದ್ದಾರೆ. ನಾವು ಎಚ್ಚರವಾಗಿದ್ದು ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 5ನೇ ಅಧ್ಯಾಯ 4ನೇ ವಚನ ಹೇಳುತ್ತೆ, ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದ್ದಲ್ಲ. ನೀವು ಕತ್ತಲೆಯಲ್ಲಿರುವವರಲ್ಲ, ನೀವೆಲ್ಲರೂ ಬೆಳಕಿನವರೂ ಹಗಲಿನವರೂ ಆಗಿದ್ದೀರಷ್ಟೇ. ನಾವು ರಾತ್ರಿಯವರೂ ಅಲ್ಲ, ಕತ್ತಲೆಯವರೂ ಅಲ್ಲ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ನಿದ್ದೆ ಮಾಡುವವರು ರಾತ್ರಿಯಲ್ಲಿ ನಿದ್ದೆ ಮಾಡುತ್ತಾರೆ, ಅಮಲೇರುವವರು ರಾತ್ರಿಯಲ್ಲಿ ಅಮಲೇರುತ್ತಾರಷ್ಟೇ. ನಾವಾದರೂ ಹಗಲಿನವರಾಗಿದ್ದೇವೆ. ಆದುದರಿಂದ ಸ್ವಸ್ಥಚಿತ್ತರಾಗಿರೋಣ. ವಿಶ್ವಾಸ ಪ್ರೀತಿಗಳೆಂಬ ವಜ್ರಕವಚವನ್ನು, ರಕ್ಷಣೆಯ ನಿರೀಕ್ಷೆಯೆಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳೋಣ. ಏನಂತೆ? ಕರ್ತನ ಬರೋಣವು ಅತ್ಯಂತ ಸಮೀಪವಾಗಿದೆ. ಆತನ ಬರೋಣವು ಕಳ್ಳನಂತೆ, ಅಂದರೆ ಕಳ್ಳನಂತೆ ಬರುವುದಿಲ್ಲ, ಆದರೆ ಕಳ್ಳನು ಹೇಗೆ ಹೇಳದಂತೆ ಬರುತ್ತಾನೋ, ಕಳ್ಳನು ಯಾವಾಗ ಬರುತ್ತಾನೆಂದು ಹೇಗೆ ಯಾರಿಗೂ ಗೊತ್ತಿರುವುದಿಲ್ಲವೋ, ಹಾಗೆಯೇ ಯೇಸು ತನ್ನ ಬರೋಣದ ವಿಷಯದಲ್ಲಿ ಅಕಸ್ಮಾತ್ತಾಗಿ ಆತನು ಬರುತ್ತಾನೆಂದು, ಅದು ಬೆಳಗಿನ ಜಾವವೋ, ಮಧ್ಯಾಹ್ನವೋ, ರಾತ್ರಿ ವೇಳೆಯೋ, ಅರ್ಧರಾತ್ರಿಯೋ, ಈ ದಿನವೋ, ನಾಳೆಯೋ, ಯಾವಾಗಾಗಿರುತ್ತೆ ಎಂದು ಯಾರಿಗೆ ಗೊತ್ತು? ಯಾಕೆಂದರೆ ಆತನು ನಮ್ಮನ್ನು ತನ್ನ ರಾಜ್ಯಕ್ಕೆ ಕೊಂಡೊಯ್ಯುವುದಕ್ಕಾಗಿ ಬರ್ತಿದ್ದಾರೆ. ನಾವು ಅಂದ್ರೆ ಯಾರು? ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟವರು, ಯೇಸು ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಲ್ಪಟ್ಟವರು. ನನ್ನ ಸ್ಥಾನದಲ್ಲಿ ನನಗೋಸ್ಕರ ಯೇಸು ಮರಣ ಹೊಂದಿದ್ದಾರೆ ಎಂದು ನಂಬಿ ನಮ್ಮ ಪಾಪ ಒಪ್ಪಿಕೊಂಡು ಬಿಟ್ಟು ಬಿಡುವಾಗ ನಾವು ಆತನ ಮಕ್ಕಳಾಗಿ, ಆತನ ಮಗಳಾಗಿ ಮಾರ್ಪಡ್ತೇವೆ. ನಮಗೋಸ್ಕರವೇ ಆತನು ಬರ್ತಿದ್ದಾನೆ. ಈ ಲೋಕದ ಶ್ರಮೆಗಳಿಂದ ನಮ್ಮನ್ನು ಬಿಡಿಸುವುದಕ್ಕಾಗಿ, ಈ ಲೋಕದ ಪ್ರಯಾಸದಿಂದ ನಮ್ಮನ್ನು ಬಿಡುಗಡೆ ಉಂಟು ಮಾಡುವುದಕ್ಕಾಗಿ. ಆತನು ಈ ಲೋಕದಲ್ಲಿದ್ದಾಗ ಹೇಳಿದಾನಲ್ಲವೇ, ನಾನು ಹೋಗಿ ನಿಮಗೋಸ್ಕರ ಬಿಡಾರಗಳನ್ನು ಸಿದ್ಧ ಮಾಡಿ ಬರುತ್ತೇನೆ, ನಾನಿರುವಲ್ಲಿ ನೀವು ಇರುವ ಹಾಗೆ ತಿರುಗಿ ಬಂದು ನಾನು ನಿಮ್ಮನ್ನು ಕರೆದುಕೊಂಡು ಹೋಗುತ್ತೇನೆ. ಯೇಸುಕ್ರಿಸ್ತನ ಮೊದಲ ಬರೋಣ ವಿಷಯದಲ್ಲಿ ಅನೇಕ ಪ್ರವಾದನೆಗಳು ಪ್ರವಾದಿಸಲ್ಪಟ್ಟಿದುವು. ಆ ಎಲ್ಲಾ ಪ್ರವಾದನೆಗಳ ಪ್ರಕಾರವೇ ಆತನು ಈ ಲೋಕಕ್ಕೆ ಬಂದಿದ್ದಾನೆ. ನಮ್ಮೆಲ್ಲರ ಪಾಪಗಳಿಗೋಸ್ಕರ ಪ್ರಾಯಶ್ಚಿತ್ತವಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆ. ಶಾಸ್ತ್ರದಲ್ಲಿ ಬರೆದ ಪ್ರಕಾರ ಆತನನ್ನು ಹೂಣಿಡುತ್ತಾರೆ. ಶಾಸ್ತ್ರದಲ್ಲಿ ಬರೆದಿರುವ ಪ್ರಕಾರವೇ ಆತನು 3ನೇ ದಿನದಲ್ಲಿ ಎದ್ದು ಬರುತ್ತಾನೆ. ಇಗೋ, ನಾನು ಬೇಗನೆ ಬರುತ್ತೇನೆ ಎಂದು ಹೇಳಿದ ಯೇಸು ಆತನು ಬರಲಿಕ್ಕಿದ್ದಾನೆ ಎನ್ನುವುದರ ಕುರಿತಾದ ಪ್ರವಾದನೆಗಳು ಕೂಡ ನೆರವೇರುತ್ತಾ ಇವೆ. ಆ ಸೂಚನೆಗಳು ಕೂಡ ಸಮೀಪವಾಗಿವೆ. ಅಕ್ರಮ ವಿಸ್ತರಿಸುತ್ತಾ ಇದೆ. ಯುದ್ಧಗಳುಂಟಾಗುತ್ತವೆ, ಪ್ರಕೃತಿ ವಿಕೋಪಗಳುಂಟಾಗ್ತವೆ, ಬರಗಾಲ ಉಂಟಾಗುತ್ತದೆ, ಪ್ರೀತಿ ಕಡಿಮೆಯಾಗುತ್ತೆ, ನಂಬಿಕೆಯು ಕಡಿಮೆಯಾಗುತ್ತೆ. ಮನುಷ್ಯರು ಕುಡಿಯುತ್ತಾ ತಿನ್ನುತ್ತಾ ಸಂಭ್ರಮಿಸಿಕೊಳ್ಳುತ್ತಾ ಇರುತ್ತಾರೆ. ಹೊಲದಲ್ಲಿ ನಾಟುತ್ತಾ
ಮನೆಗಳನ್ನು ಕಟ್ಟಿಕೊಳ್ಳುತ್ತಾ ಈ ಲೋಕದಲ್ಲಿ ಸೆಟ್ಲ್ ಆಗೋಣ ಎಂಬುದಾಗಿ ಅದರಲ್ಲಿಯೇ ಮಗ್ನರಾಗಿರುತ್ತಾರೆ ಎನ್ನುವಂಥದ್ದು ಆತನ ಬರುಣದ ಸೂಚನೆಯಲ್ಲಿ ಒಂದಾಗಿದೆ ಎಂಬುದನ್ನು ನಾವು ಮರೆಯಬಾರದು. ಈ ದಿನ ಯಾವ ಬೀದಿಯಲ್ಲಿ ನೋಡಿದ್ರೂ ಸಹ ಕನ್ಸ್ಟ್ರಕ್ಷನ್ ನಡೆಯುತ್ತಾ ಇದೆ, ಕಟ್ಟುವ ಶಬ್ದ ಕೇಳಿಸುತ್ತಲೇ ಇದೆ, ಮನೆ ಕಟ್ಟಿಕೊಳ್ಳುತ್ತಲೇ ಇದ್ದಾರೆ. ಒಂದು ಕಾಲದಲ್ಲಿ ಒಂದು ಮದುವೆ ಮಾಡಿಕೊಳ್ಳೋದೇ ಕಷ್ಟವಾಗಿತ್ತು, ಆದರೆ ಈ ದಿನಗಳಲ್ಲಿ ಮದುವೆ, ವಿಚ್ಛೇದನ, ಮತ್ತೊಂದು ಮದುವೆ ಮಾಡಿಕೊಂಡು ಮೌಲ್ಯವಿಲ್ಲದ ಜೀವಿತ ವಿಧಾನ ಜೀವಿಸುತ್ತಿದ್ದಾರೆ. ವಿವಾಹವನ್ನು ವಿಚ್ಛೇದನದೊಂದಿಗೆ ಮುಗಿಸಿ ಮೇಲಿಂದ ಮೇಲೆ ಮತ್ತೊಂದು ಮದುವೆಯನ್ನು ಮಾಡಿಕೊಳ್ಳುತ್ತಲೇ ಇದ್ದಾರೆ. ಈ ಸ್ಥಿತಿ ನೋಡೋದಾದರೆ ವಿವಾಹವಿಲ್ಲದೆ ಇಷ್ಟ ಬಂದಂತೆ ತಿರುಗಾಡುವ ಪರಿಸ್ಥಿತಿಯಲ್ಲಿದ್ದ ಜನರನ್ನು ನೋಡುತ್ತೇವಲ್ಲವೇ? ಇವೆಲ್ಲ ಕತ್ತಲೆಯ ಕಾರ್ಯಗಳು, ಕತ್ತಲೆಯ ಕೆಲಸಗಳಾಗಿವೆ. ನಾವು ಎಚ್ಚರವಾಗಿರಬೇಕು, ಯಾಕೆಂದರೆ ನಾವು ಹಗಲಿನವರಾಗಿದ್ದೇವೆ ಎಂದು ವಾಕ್ಯ ಹೇಳುತ್ತದೆ. ನೋಡಿ, ಪಾಪದ ನಿದ್ರೆ ಹೇಗಿರುತ್ತೆ ಅಂದರೆ ಅವನು ಎಲ್ಲಿಗೆ ಹೋಗ್ತಿದ್ದಾನೆಂದು, ಏನ್ ಮಾಡ್ತಿದ್ದಾನೆಂದು ಪ್ರಜ್ಞೆ ಇಲ್ಲದವನಾಗಿ ಅವನಿಗೆ ಏನೂ ಅರ್ಥ ಆಗಲ್ಲ. ಅದಕ್ಕೆ ದೇವರ ಮಕ್ಕಳಾದಂತಹ ನಾವು ಎಚ್ಚರವಾಗಿದ್ದು ಪ್ರಾರ್ಥನೆ ಮಾಡಬೇಕು. ನೋಡಿ, ಹಗಲಿನವರಿಗೂ ರಾತ್ರಿಯಲ್ಲಿರುವವರಿಗೂ ವ್ಯತ್ಯಾಸವೇನು? ಏನು ವ್ಯತ್ಯಾಸ ಹೇಳಿ? ನೋಡಿರಿ, ವ್ಯಭಿಚಾರಿ ಯಾವಾಗ ಕತ್ತಲಾಗುತ್ತೆ ಎಂಬುದಾಗಿ ಎದುರು ನೋಡ್ತಾನೆ. ಕಳ್ಳನು ಕನ್ನ ಹಾಕಲು ಯಾವಾಗ ಕತ್ತಲಾಗುತ್ತೆ ಎಂದು ಕಾಯ್ತಾನೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ಆದರೆ ಬೆಳಕಿನವರು ಭಿನ್ನವಾಗಿರುತ್ತಾರೆ. ಬೆಳಕಿನಲ್ಲಿರುವವರು ರಹಸ್ಯ ಜೀವಿತ ಇಲ್ಲದವರಾಗಿರುತ್ತಾರೆ. ಬೆಳಕಿನಲ್ಲಿರುವವರು ಶ್ರೇಷ್ಠವಾದ ಮೇಲುಕರವಾದ ಕಾರ್ಯ ಮಾಡುವವರಾಗಿರ್ತಾರೆ, ಮೇಲನ್ನೇ ಕೋರಿಕೊಳ್ತಾರೆ. ಅಪವಿತ್ರವಾದ ಕಾರ್ಯಗಳನ್ನು ಮಾಡುವಂಥವರು, ಪಾಪದ ಕಾರ್ಯಗಳನ್ನು ಮಾಡುವಂಥವರು ಕತ್ತಲೆಯನ್ನು ಕೋರಿಕೊಳ್ತಾರೆ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬೆಳಕಾಗಿದ್ದಾರೆ. ಆತನು ನಮ್ಮ ಕತ್ತಲೆಯ ಬೆಳಕನ್ನು ಬೆಳಗಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನೇ ಅರ್ಪಿಸಿಕೊಟ್ಟಿದ್ದಾರೆ. ಈ ಸಮಯದಲ್ಲಿ ನೀವು ನಿಮ್ಮ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದೀರಾ? ನೀವು ಕ್ರಿಸ್ತನ ಸಂಬಂಧಿಗಳಾಗಿ ಜೀವಿಸುತ್ತಾ ಇದ್ದೀರಾ, ಇಲ್ಲವೇ ಲೋಕ ಸಂಬಂಧಿಗಳಾಗಿ ಜೀವಿಸುತ್ತಾ ಇದ್ದೀರಾ? ಲೋಕದಲ್ಲಿಯೇ ಹಾಳಾಗಿ ಹೋಗುತ್ತಾ ಇದ್ದೀರಾ, ಇಲ್ಲವೇ ಕ್ರಿಸ್ತನಿಗೋಸ್ಕರ ಪರಿಶುದ್ಧರಾಗಿ ಒಳ್ಳೆ ಮನಸಾಕ್ಷಿಯನ್ನು ಕಾಪಾಡಿಕೊಳ್ಳುತ್ತಾ ನಿಲ್ಲುವಂಥವರಾಗಿದ್ದೀರಾ? ಬೇರೆಯವರು ಲಂಚ ತೆಗೆದುಕೊಂಡ್ರೆ ನೀವು ಲಂಚ ತೆಗೆದುಕೊಳ್ತಾ ಇದ್ದೀರಾ, ಇಲ್ಲವೇ ಲಂಚ ತೆಗೆದುಕೊಳ್ಳದಂತೆ ನಿಮ್ಮ ಕೈ ಬಿಗಿ ಹಿಡಿಯುತ್ತಾ ಇದ್ದೀರಾ? ಎಲ್ಲರೂ ಸುಳ್ಳು ಹೇಳಿ ಏನೇನೋ ಸಾಧಿಸಲು ಬಯಸುತ್ತಾರೆ. ನೀವಾದರೂ ನನ್ನ ಮಾತು ಹೌದಾದ್ರೆ ಹೌದು, ಇಲ್ಲವಾದ್ರೆ ಇಲ್ಲವಾಗಿರಬೇಕು ಎಂಬ ತೀರ್ಮಾನದೊಂದಿಗೆ ನಿಮ್ಮ ನಾಲಿಗೆ ಹತೋಟಿಯಲ್ಲಿ ಇಟ್ಕೊಳ್ತಾ ಇದ್ದೀರಾ? ನಾವು ದೇವರ ಮಕ್ಕಳಾಗಿದ್ದೇವೆಂದು ಹೇಳಿಕೊಳ್ಳುವುದು ದೊಡ್ಡದಲ್ಲ ಪ್ರಿಯರೇ. ಕರ್ತನ ಬರುಣಕ್ಕಾಗಿ ನಾವು ಸಿದ್ಧಗೊಳ್ಳಬೇಕಾದರೆ ನಮ್ಮಲ್ಲಿ ನಿಷೇಧಿಸುವಂಥದ್ದಾಗಲಿ ಅಪವಿತ್ರವಾದಂಥದ್ದಾಗಲಿ ಯಾವುದಾದರೂ ಇರೋದಾದರೆ ನಾವು ಆತನ ರಾಜ್ಯಕ್ಕೆ ವಾರಸುದಾರರಾಗುವುದಿಲ್ಲ. ಯಾಕೆಂದರೆ ಆತನ ರಾಜ್ಯ ಪರಿಶುದ್ಧ ರಾಜ್ಯವಾಗಿದೆ. ಅಲ್ಲಿ ಅಪವಿತ್ರವಾದದ್ದು ಯಾವುದು ಪ್ರವೇಶಿಸುವುದಕ್ಕೆ ಅವಕಾಶವಿರಲ್ಲ. ಬಹಳಷ್ಟು ಜನ ಮತ್ತಿನಲ್ಲಿದ್ದಾರೆ. ಯಾವಾಗ ಬರ್ತಾರೆ ಯೇಸು, ಏನ್ ನಡೆಯುತ್ತೆ ಎಂಬುದಾಗಿ ಒಂಥರ ಮತ್ತಿನಲ್ಲಿರುವಂಥವರು ನಾಳೆ ಕುರಿತು ಆಲೋಚಿಸುವುದಿಲ್ಲ, ಮುಂದಿನ ಸಂಗತಿಗಳ ಕುರಿತು ಆಲೋಚಿಸೋದಿಲ್ಲ, ತನ್ನ ಮುಂದಿನ ಭವಿಷ್ಯದ ಬಗ್ಗೆ ಕೂಡ ಆಲೋಚಿಸೋದಿಲ್ಲ. ಇಲ್ಲವೇ ಕೆಲವರು ಕತ್ತಲೆಯಲ್ಲಿರುವಂಥವರು ತಮ್ಮ ಬದುಕಿನ ಕುರಿತು ಹಗಲು ಕಾಣ್ತಾರನ್ನುತ್ತೇವಲ್ಲವೇ? ಆ ರೀತಿ ಏನೇನೋ ಅಂದ್ಕೊಳ್ತಾರೆ. ನಾಳೆ ನಾನು ಚೆನ್ನಾಗಿರುತ್ತೇನೆ, ನಾಡಿದ್ದು ಇನ್ನೂ ಚೆನ್ನಾಗಿರುತ್ತೇನೆ ಅಂದ್ಕೊಳ್ತಾರೆ. ಇಲ್ಲವೇ ಒಂದಲ್ಲ ಒಂದು ದಿವಸ ಚೆನ್ನಾಗಿರ್ತೇವೆ ಅನ್ನುತ್ತಾರೆ. ಆದರೆ ಈ ದಿನವೇ ಮರಣ ಹೊಂದುವುದಾದರೆ ನಾಳೆ ನಾಡಿದ್ದು ನಮ್ಮ ಜೀವಿತದಲ್ಲಿ ಇನ್ನೆಲ್ಲೇ ಇರುತ್ತೇವೆ ಹೇಳಿ? ಯಾವಾಗ ನಾವು ಮರಣ ಹೊಂದುತ್ತೇವೆಂದು ನಮಗೆ ಗೊತ್ತಿಲ್ವಲ್ಲ. ಅದಕ್ಕೆ ಈ ಲೋಕದಲ್ಲಿ ನಾವು ಜೀವಿಸುವಂತಹ ಜೀವಿತದಲ್ಲಿ ಪರಲೋಕಕ್ಕೋಸ್ಕರ ಸಿದ್ಧರಾಗುವುದಕ್ಕಾಗಿ ಈ ಅನುದಿನದ ಧ್ಯಾನದಲ್ಲಿ ದೇವರ ವಾಕ್ಯವನ್ನು ಸಾರಲಾಗುತ್ತಾ ಇದೆ. ಈ ಲೋಕದಲ್ಲಿ ಹೇಗೆ ಕಂಫರ್ಟ್ ಆಗಿರಬೇಕು ಎನ್ನುವುದರ ಕುರಿತಾಗಿ ಅಲ್ಲ ಪ್ರಿಯರೇ. ನಾವು ಈ ಲೋಕವನ್ನು ಬಿಟ್ಟಾಗ ನಾವು ನಿತ್ಯ ರಾಜ್ಯದಲ್ಲಿರಬೇಕು. ಅದಕ್ಕೆ ನಾವು ಹೇಗೆ ಸಿದ್ಧರಾಗಬೇಕು, ಹೇಗೆ ನಮಗೋಸ್ಕರ ಪ್ರಾಣ ಕೊಟ್ಟ ದೇವರ ಮೇಲೆ ನಾವು ಆಧಾರಗೊಂಡಿರಬೇಕು, ಹೇಗೆ ಎಚ್ಚರವಾಗಿದ್ದು ಪ್ರಾರ್ಥಿಸುತ್ತಾ ಈ ಲೋಕದಲ್ಲಿ ಚಿಕ್ಕಿನಲ್ಲಿ ಸಿಕ್ಕಾಕೊಳ್ಳದೆ, ಅನವಶ್ಯಕವಾದ ಚಿಕ್ಕಲ್ಲಿ ಸಿಕ್ಕಾಕೊಳ್ಳದೆ, ಸೈತಾನನ ಮೋಸದೊಳಗೆ ಸಿಕ್ಕಾಕೊಳ್ಳದೆ ಹೇಗೆ ನಮ್ಮ ಹೃದಯ ಶುದ್ಧಿಯನ್ನು ಕಾಪಾಡಿಕೊಳ್ಳಬೇಕು ಎಂದು ಅರಿತುಕೊಳ್ಳುವುದಕ್ಕಾಗಿ ದೇವರ ವಾಕ್ಯದ ಬೆಳಕಿನಲ್ಲಿ ನಮ್ಮ ಹೃದಯಗಳನ್ನು ಪರಿಶೀಲಿಸಿಕೊಂಡು ನಮ್ಮ ಮೊಳಕಾಲೂರಿ ನಾವು ಪ್ರಾರ್ಥಿಸುವಾಗ ಆಧ್ಯಾತ್ಮಿಕವಾದ ಬಲವನ್ನು ಹೊಂದಿಕೊಳ್ಳುತ್ತೇವೆ. ನಾವು ಹಗಲಿನವರಾಗಿದ್ದೇವೆ, ನಾವು ಕರ್ತನ ಮಕ್ಕಳಾಗಿದ್ದೇವೆ. ಆದುದರಿಂದ ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿದ್ದು ಮತ್ತಿನಲ್ಲಿರುವವರಾಗಿರಬಾರದು. ಅದಕ್ಕಾಗಿಯೇ ಅಮಲೇರಿದವರಾಗಿರದೆ ವಿಶ್ವಾಸ, ಪ್ರೀತಿ ಎಂಬ ವಜ್ರ ಕವಚವನ್ನು, ಯಾವ ವಜ್ರ ಕವಚ ಅಂತೆ? ವಿಶ್ವಾಸ, ಪ್ರೀತಿ ಎಂಬ ಕವಚವನ್ನು, ರಕ್ಷಣೆ, ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಳ್ಳೋಣ. ನಮಗೆ ನಂಬಿಕೆ ಇರೋದಾದರೆ ಆ ನಂಬಿಕೆಯೇ ನಮಗೆ ಜಯ ಕೊಡುತ್ತದೆ. ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಂಥವನು ಕ್ರಿಸ್ತನ ಪ್ರೀತಿಯಿಂದ ತುಂಬಲ್ಪಡ್ತಾನೆ. ನನ್ನ ಕರ್ತನು ನನಗೋಸ್ಕರ ತಿರುಗಿ ಬರುತ್ತಾನೆ ಎಂದು ನಂಬಿ ರಕ್ಷಿಸಲ್ಪಟ್ಟವನಿಗೆ ಒಂದು ದೊಡ್ಡ ನಿರೀಕ್ಷೆ ಇರುತ್ತೆ.
ನಾವು ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವುದಾದರೆ ಆತನು ನಂಬಿಗಸ್ತನು ಆಗಿರೋದ್ರಿಂದ ಆತನು ನಮ್ಮ ಪ್ರತಿ ಪಾಪವನ್ನು ಪರಿಹರಿಸಿ ನಮ್ಮನ್ನು ಶುದ್ಧೀಕರಿಸುತ್ತಾನೆ, ನಮ್ಮನ್ನು ನೀತಿವಂತರನ್ನಾಗಿ ಮಾಡುತ್ತಾನೆಂದು ಬೈಬಲ್ ಹೇಳುತ್ತದೆ. ಯೇಸು ನನಗೋಸ್ಕರ ತಿರುಗಿ ಬರುತ್ತಾರೆ, ನಾನು ಆತನ ರಾಜ್ಯಕ್ಕೆ ಹೋಗುತ್ತೇನೆ ಎಂಬ ನಿರೀಕ್ಷೆ ನಿಮಗಿದೆಯಾ? ಈ ಲೋಕದಲ್ಲಿ ಹೋರಾಟಗಳಿವೆ ನಮಗೆ. ನಾವು ಹೋರಾಡುವುದು ಶಾರೀರಿಕ ಸಂಗತಿಗಳೊಂದಿಗಲ್ಲ, ಆಕಾಶಮಂಡಲದಲ್ಲಿ ತಿರುಗಾಡುವ ದುರಾತ್ಮಗಳ ಸೇನೆಗಳೊಂದಿಗೆ ಹೋರಾಡುವವರಾಗಿದ್ದೇವೆ ಹಾಗೆಂದು ದೇವರ ವಾಕ್ಯ ಹೇಳುವಂಥದ್ದಾಗಿದೆ. ಅದಕ್ಕಾಗಿಯೇ ಆತನು ಕೊಡುವಂತಹ ಸರ್ವ ಆಯುಧಗಳನ್ನು ಧರಿಸಿಕೊಂಡು ಎಚ್ಚರವಾಗಿರಬೇಕೆಂದು ದೇವರ ವಾಕ್ಯ ಹೇಳುತ್ತದೆ. ಇದು ಎಂತಹ ಕವಚ ಅಂತೆ? ಎಲ್ಲಿ ಬುಲೆಟ್ ಪ್ರೂಫ್ ಕವಚ ದೊರಕುತ್ತದಂತೆ? ಅಂತಹ ಮೆಟೀರಿಯಲ್ ಎಲ್ಲಿ ದೊರಕುತ್ತದೆ? ಅಂತಹ ಡ್ರೆಸ್ ಎಲ್ಲಿ ಸಿಗುತ್ತದೆ ಅಂದ್ಕೊಳ್ತಾ ಇದ್ದೀರಿ? ಇವು ದೇಹ ಸಂಬಂಧವಾದ ಲೋಕ ಸಂಬಂಧವಾದ ಕವಚಗಳಲ್ಲ. ಇದು ನೀತಿ ಎಂಬ ವಜ್ರ ಕವಚವಾಗಿದೆ, ನೀತಿ ಎಂಬ ಬ್ರೆಸ್ಪ್ಲೇಟ್, ಸತ್ಯವೆಂಬ ನಡುಕಟ್ಟು, ರಕ್ಷಣೆ ಎಂಬ ಶಿರಸ್ತ್ರಾಣ, ನಂಬಿಕೆ ಎಂಬ ಗುರಾಣಿ, ವಾಕ್ಯವೆಂಬ ಖಡ್ಗ, ಸಿದ್ಧ ಮನಸ್ಸೆಂಬ ಕೆರೆಗಳು. ಅಂದರೆ ಯಾವಾಗಲೂ ನಾನು ಸಿದ್ಧ, ನನ್ನ ಕರ್ತನನ್ನು ನಾನು ಸಂಧಿಸುವುದಕ್ಕಾಗಿ ನಾನು ಸಿದ್ಧ. ನನ್ನ ಹೃದಯವನ್ನು ಪರಿಶುದ್ಧವಾಗಿ ಕಾಪಾಡಿಕೊಳ್ಳುತ್ತಾ ಈ ಲೋಕದ ಬಾಣಗಳು, ಈ ಲೋಕದ ಉರುಳುಗಳು ನನ್ನ ಹೃದಯದೊಳಗೆ ತೂರಿಕೊಳ್ಳದಂತೆ ನಾನು ಕ್ರಿಸ್ತನು ಎಂಬ ನೀತಿಯನ್ನು ಧರಿಸಿಕೊಳ್ಳುತ್ತೇನೆ. ನನ್ನ ಜೀವಿತದಲ್ಲಿ ನಾನು ಸೈತಾನನಿಗೆ ಅವಕಾಶ ಕೊಡದೆ, ಅವನಿಗೆ ಒಳಗಾಗದೆ ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳುತ್ತೇನೆ. ನಡುಕಟ್ಟುಕೊಂಡು ಅವನು ನೆಟ್ಟಗೆ ನಿಲ್ಲುತ್ತಾನೆ ಮತ್ತು ಧೈರ್ಯದಿಂದ ಸೈತಾನನನ್ನು ಎದುರುಗೊಳ್ಳುವವನಾಗಿರ್ತಾನೆ. ಸೈತಾನನು ಎಸೆಯುವ ಬಾಣಗಳನ್ನು ಆರಿಸಿ ಬಿಡುವುದಕ್ಕಾಗಿ ನಂಬಿಕೆ ಎಂಬ ಗುರಾಣಿ ಹಿಡಿದುಕೊಂಡು ಅವನ ಅಗ್ನಿ ಬಾಣಗಳನ್ನು ಆರಿಸಿ ಬಿಡುತ್ತೇನೆ. ಅವನು ನನ್ನ ಮೇಲೆ ದಾಳಿ ಮಾಡುವಾಗ ನಾನು ವಾಕ್ಯದಿಂದ, ಕತ್ತಿ ಅಂದರೆ ಸಾಧಾರಣ ಕತ್ತಿಯಲ್ಲ, ದೇವರ ವಾಕ್ಯವೆಂಬ ಕತ್ತಿ, ಅದು ಇಬ್ಬಾಯಿ ಕತ್ತಿಯಾಗಿದೆ. ನಾನು ಆ ಸೈತಾನನನ್ನು, ಅವನ ಯೋಚನೆಗಳನ್ನು, ಅವನ ಕ್ರಿಯೆಗಳನ್ನು, ಅವನ ಮೋಸಗಳನ್ನು, ಅವನ ಹೋರಾಟಗಳನ್ನು ನಾನು ಎದುರಿಸುತ್ತೇನೆ ಎಂದು ತೀರ್ಮಾನ ತೆಗೆದುಕೊಳ್ಳಬೇಕು. ಎಲ್ಲದಕ್ಕಿಂತಲೂ ನಮಗೆ ಪ್ರಾಮುಖ್ಯವಾದದ್ದು ಶಿರಸ್ಸಾಗಿದೆ. ಅದಕ್ಕೆ ಹೆಲ್ಮೆಟ್ ಹಾಕಿಕೊಳ್ಳಿರಿ ಅನ್ನುತ್ತಾರಲ್ಲವೇ? ಶರೀರದ ಯಾವುದೇ ಭಾಗಕ್ಕೆ ಪೆಟ್ಟಾಗುವಾಗ ತಾಳಿಕೊಳ್ಳಬಹುದು, ಅದಕ್ಕೆ ಒಂದು ಟ್ರೀಟ್ಮೆಂಟ್ ಕೊಡಬಹುದು. ಆದರೆ ತಲೆ ಒಡೆದು ಹೋಗುವುದಾದರೆ ಇನ್ನು ಅಂಥ ವ್ಯಕ್ತಿಗೆ ಪ್ರಾಣ ಇಲ್ಲದಂತಾಗುತ್ತೆ. ತಲೆಯಲ್ಲಿರುವ ರಕ್ತವೆಲ್ಲ ಸುರಿಯುವುದಾದರೆ ಇನ್ನು ಸತ್ತವನಂತಿರುತ್ತಾನೆ. ಅದಕ್ಕೆ ಶಿರಸ್ಸಿಗೆ ರಕ್ಷಣೆ ಎಂಬ ಶಿರಸ್ತ್ರಾಣ ಇಟ್ಕೊಳ್ಬೇಕು, ಹೆಲ್ಮೆಟ್ ಇಟ್ಕೊಳ್ಬೇಕೆಂದು ವಾಕ್ಯ ಹೇಳುತ್ತೆ. ಅದಕ್ಕೆ ದೇವರು ಕೂಡ ಹೇಳ್ತಾರೆ, ನಿನ್ನ ತಲೆಯೊಳಗೆ ಸೈತಾನನು ತೂರದಂತೆ, ನಿಮ್ಮ ಆಲೋಚನೆ ಅವನು ಹಾಳು ಮಾಡದಂತೆ, ನಿಮ್ಮನ್ನು ಆಧ್ಯಾತ್ಮಿಕವಾಗಿ ಡೆಡ್ ಆಗಲಾರದಂತೆ, ನೀವು ಸಾಯಲಾರದಂತೆ ಇರಬೇಕಾದರೆ ಸೈತಾನನ ಆಲೋಚನೆಗಳಿಗೆ ಅವಕಾಶ ಕೊಡದಂತೆ, ರಕ್ಷಣೆ ಕ್ರಿಸ್ತನ ರಕ್ತದಿಂದ ಸಿಗುವ ರಕ್ಷಣೆಯನ್ನು ನಾವು ಹೊಂದಿಕೊಂಡಿರುವಾಗ, ಕ್ರಿಸ್ತನ ರಕ್ತದಲ್ಲಿ ತೊಳೆಯಲ್ಪಟ್ಟಿರುವಾಗ, ನಮ್ಮ ಹೃದಯಗಳು, ನಮ್ಮ ಆಲೋಚನೆಗಳು ದೇವರಿಗೆ ಒಪ್ಪಿಸಿಕೊಡುವಾಗ ಶುದ್ಧರಾಗಿ ನಾವು ಇರುವಂಥವರಾಗಿರ್ತೇವೆ. ರಕ್ಷಣೆ ಎಂಬ ಶಿರಸ್ತ್ರಾಣ, ಸಿದ್ಧ ಮನಸ್ಸೆಂಬ ಕೆರೆಗಳು. ಎಲ್ಲಾ ಚೆನ್ನಾಗಿದ್ರೂ ಸಹ ಒಂದು ವೇಳೆ ನಮಗೆ ಸೋಮಾರಿತನ ಇರೋದಾದ್ರೆ, ನಮ್ಮ ಪಾದಗಳು ನಮಗೆ ಸಹಕರಿಸದೇ ಇದ್ದರೆ ನಾವು ಹೇಗೆ ಮುಂದಕ್ಕೆ ಸಾಗಬಲ್ಲೆವು? ನಾವು ಹೇಗೆ ಶತ್ರುವಿನ ಬಾಣಗಳಿಂದ ತಪ್ಪಿಸಿಕೊಳ್ಳಬಲ್ಲೆವು? ನಾವು ಹೇಗೆ ದೇವರಿಗೋಸ್ಕರ ಬದುಕಬಲ್ಲೆವು? ಸಿದ್ಧ ಮನಸ್ಸೆಂಬ ಕೆರೆಗಳು ಅಂದರೆ ಯಾವಾಗಲೂ ನಾವು ಸಿದ್ಧರಾಗಿರಬೇಕು. ಐ ಆಮ್ ರೆಡಿ ಫಾರ್ ಎನಿಥಿಂಗ್ ಎನ್ನುವಂಥವನೇ ನಿಜವಾದ ಕ್ರೈಸ್ತನು. ಆ ಮತ್ತಾಗಲಿ, ನಿದ್ರೆಯ ಮತ್ತಾಗಲಿ, ಮೊಬ್ಬಾಗಿರುವಂಥದ್ದಾಗಲಿ ನಮಗೆ ಪ್ರಮಾದಕರವಾಗಿರುತ್ತೆ ಎಂದು ಗುರುತಿಸಬೇಕು. ಬೇಗ ಮಲಗಿರಿ, ಬೇಗನೆ ಎದ್ದೇಳ್ರಿ. ಎದ್ದ ತಕ್ಷಣ ಮತ್ತೆ ನಿದ್ದೆಯ ಮಬ್ಬಿನಲ್ಲಿ ಇರದಂತೆ ವಾಕ್ಯವನ್ನು ಓದಿರಿ, ಮೊಳಕಾಲೂರಿ, ಪ್ರಾರ್ಥಿಸಿರಿ, ದೇವರೊಂದಿಗೆ ಸಹವಾಸ ಮಾಡಿರಿ. ಆಧ್ಯಾತ್ಮಿಕವಾಗಿ ಉದಯದಲ್ಲಿಯೇ ಬಲವನ್ನು ಹೊಂದಿಕೊಳ್ಳಿರಿ. ಬಹಳ ಚುರುಕುತನದಿಂದ ಜಿಂಕೆಯಂತೆ ನಾವು ಜಿಗಿಯುತ್ತಾ ಸಂತೋಷದಿಂದ, ಆನಂದದಿಂದ ನಮ್ಮ ಜವಾಬ್ದಾರಿಕೆಗಳನ್ನು, ನಮ್ಮ ಕಾರ್ಯ ನಾವು ಮುಗಿಸಿಕೊಳ್ಳುವುದಕ್ಕಾಗಿ ದೇವರು ಸಹಾಯ ಮಾಡ್ತಾರೆ. ಆತನು ನಮ್ಮ ಕೈಗೆ ಯುದ್ಧ ಕಲಿಸಿಕೊಡುವ ಆತನಾಗಿದ್ದಾನೆ. ಆತನು ನಮ್ಮ ಪಾದಗಳನ್ನು ಜಿಂಕೆಯ ಪಾದಗಳಂತೆ, ಅಂದರೆ ಬೆಟ್ಟದ ಮೇಲೆ ಹತ್ತಬಲ್ಲಂತಹ, ಅದು ಚಿಕ್ಕ ಸಣ್ಣಗಾಗಿರುವಂತಹ ಜಿಂಕೆ ಅಂದ್ರೆ ಗೊತ್ತಲ್ಲವೋ? ಜಿಂಕೆ ಅದು ಒಂದು ಪ್ರಾಣಿಯಾಗಿದೆ. ಅದರ ಕಾಲಿನಂತೆ ನನ್ನ ಕಾಲುಗಳನ್ನು ಓಡುವುದಕ್ಕಾಗಿ ದೇವರು ಸಹಾಯ ಮಾಡುತ್ತಾರೆ. ಚುರುಕಾಗಿರಲು ದೇವರು ಸಹಾಯ ಮಾಡುತ್ತಾರೆ. ಕೀರ್ತನೆಗಾರನು ಹೇಳಿದಂತೆಯೇ, ದೇವರೇ ನಿನಗೋಸ್ಕರ ಚುರುಕಾಗಿರುವುದಕ್ಕಾಗಿ ಮತ್ತನ್ನೆಲ್ಲ ಬಿಟ್ಟು ಎಚ್ಚರವಾಗಿದ್ದು ಪ್ರಾರ್ಥಿಸಲು ಸಹಾಯ ಮಾಡಿರೆಂದು ದೇವರಿಗೆ ಬೇಡಿಕೊಳ್ಳೋಣವೇ? ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ,
ಈ ಸಮಯದಲ್ಲಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವ ಪ್ರತಿಯೊಬ್ಬರನ್ನು ದರ್ಶಿಸಿರಿ. ಅಮಲೇರಿದವರಾಗಿರದಂತೆ ಮತ್ತರಾಗಿರದಂತೆ ಎಚ್ಚರವಾಗಿದ್ದು ಪ್ರಾರ್ಥಿಸುವುದಕ್ಕೋಸ್ಕರ, ನಿಮ್ಮ ಬರೋಣಕ್ಕೋಸ್ಕರ ಸಿದ್ಧವಾಗಿರುವುದಕ್ಕೋಸ್ಕರ. ಇನ್ನೂ ನಮ್ಮ ಜೀವಿತದಲ್ಲಿ ಕಲ್ಮಿಷಿತವಾದ ಕಾರ್ಯಗಳ ಕುರಿತು ಮೇಲಿಂದ ಮೇಲೆ ನಿಮ್ಮ ಮುಖಕಾಂತಿಯಲ್ಲಿ ನಮ್ಮನ್ನು ನಾವು ಪರಿಶೀಲಿಸಿಕೊಂಡು ನಿಮ್ಮ ಪರಿಶುದ್ಧ ರಕ್ತದಲ್ಲಿ ತೊಳೆಯಲ್ಪಟ್ಟು ಶುದ್ಧರಾಗಿ ನೀವು ಕೊಡುವಂತಹ ಸರ್ವಾಯುಧಗಳನ್ನು ಧರಿಸಿಕೊಂಡು ಸೈತಾನನನ್ನು ಎದುರಿಸಿ ನಿಮ್ಮನ್ನು ಎದುರುಗೊಳ್ಳುವುದಕ್ಕಾಗಿ ನಮ್ಮೆಲ್ಲರಿಗೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯು, ಮಗನಾಗಿರುವ ಕ್ರಿಸ್ತನ ಕೃಪೆಯು, ಆದರಣೆಕರ್ತನಾದ ಪರಿಶುದ್ಧಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರೊಂದಿಗೂ ಅನುದಿನದ ಧ್ಯಾನದಲ್ಲಿ ಐಕ್ಯವಾಗಿರುವ ನಮ್ಮೆಲ್ಲರ ಸಂಗಡ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿ 8939731313 ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಅನ್ನು ವಾಟ್ಸಪ್ ಕಳಿಸಿರಿ. ನಿಮಗೋಸ್ಕರ ಪ್ರಾರ್ಥಿಸ್ತಿದ್ದೇವೆ, ನೀವು ಕೂಡ ಪ್ರಾರ್ಥಿಸಿರಿ. ಅದ್ಭುತ ಕಾರ್ಯಗಳು ದೇವರು ಮಾಡುತ್ತಾರೆ. ಕರ್ತನು ನಿಮಗೆ ಪ್ರೇರೇಪಣೆ ಕೊಡೋದಾದರೆ ಈ ಸೇವೆಯಲ್ಲಿ ನೀವು ಸಹಭಾಗಿಗಳಾಗಿರುವಂತೆ ನಿಮ್ಮ ಕಾಣಿಕೆಗಳನ್ನು ಕಳಿಸಬಹುದು. ಅದಕ್ಕೋಸ್ಕರ 8939731313 ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಇತರರಿಗೂ ಇದರ ಕುರಿತು ಹಂಚಿಕೊಳ್ಳಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.